ಎಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲೇನಾದರೂ ಮಕ್ಕಳಿದ್ದಾರಾ? ಹಾಗಾದರೆ ಈ ವಿಡಿಯೋ ನೀವು ನೋಡಲೇಬೇಕು. ಇಷ್ಟು ಪದಾರ್ಥಗಳನ್ನ ನೀವು ಮನೆಯಲ್ಲೇ ಬೆಳೆಸ್ಕೊಂಡ್ರಿ ಅಂತ ಅಂದರೆ ಯಾವುದೇ ರೀತಿ ಹಾಸ್ಪಿಟಲ್ಗೆ ಹೋಗೋ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಏನೇನು ಅಂತ ಅಂದರೆ ವೀಳ್ಯದೆಲೆ, ಕಪ್ಪು ತುಳಸಿ, ಬಿಳಿ ತುಳಸಿ ಮತ್ತು ನರ್ವಿಸ, ನಮ್ಮ ಕಡೆ ನರ್ವಿಸ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ. ನಂತರ ದೊಡ್ಡಪತ್ರೆ ಗಿಡ. ಆನಂತರ ಇಷ್ಟು ಪದಾರ್ಥಗಳನ್ನು ನೀವು ಮನೆಯಲ್ಲೇ ಬೆಳೆದ್ರಿ ಅಂತ ಅಂದರೆ ಯಾವುದೇ ರೀತಿ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೋಗೋ ಅವಶ್ಯಕತೆ ಇರೋದಿಲ್ಲ. ಈಗ ನಂತರ ಅದು ಹೇಗೆ ಮಾಡ್ಕೊಳ್ಳೋದು ರಸನ ಅಂತ ಹೇಳಿಬಿಟ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ದೋಸೆ ತವಾನ ಇಟ್ಕೊಂಡು ಅದಕ್ಕೆ ಎಲ್ಲ ಕಟ್ ಮಾಡ್ಕೊಂಡಿರೋಂತಹ ಎಲ್ಲ ರೀತಿಯಾದಂತಹ ಸೊಪ್ಪುಗಳನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾಗತ್ತೆ. ಯಾಕಪ್ಪ ಅಂದರೆ ರಸ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದ್ರ ಜೊತೆಗೆ ಒಂದು ಹನಿ ಜೇನುತುಪ್ಪನ ಹಾಕಿದರೆ ಇನ್ನೂ ಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಮಕ್ಕಳಿಗೆ ನಾನು ಹಾಗೆ ಕಷಾಯ ಮಾಡಿ ಕುಡಿಸ್ತೀನಿ ಅಂತ ಅಂದ್ರೂ ಅದಕ್ಕೂ ಬೆಸ್ಟೇ. ಇದನ್ನು 3 ಟೈಮ್ ಕೊಡೋದ್ರಿಂದಾಗಿ ಮಕ್ಕಳಿಗೆ ಕೆಮ್ಮಾಗಿರ್ಬೋದು, ಶೀತ ಆಗಿರಬಹುದು, ಜ್ವರ ಆಗಿರ್ಬೋದು, ಈ ಥರ 3 ರೀತಿಯ ಯಾವುದೇ ರೀತಿ ತೊಂದರೆ ಇದ್ರೂ ಕೂಡ ಪಾಪುಗೆ ಕಮ್ಮಿ ಆಗುತ್ತೆ. ಆದಷ್ಟು ಹೊರಗಡೆ ಮದ್ದನ್ನು ಕೊಡೋದಕ್ಕಿಂತ ಮುಂಚೆ ಮನೆ ಮದ್ದನ್ನು ಮಾಡಿ ಆನಂತರ ಹೊರಗಡೆ ಶಿರಪ್ ಆಗಿರ್ಬೋದು ಆ ಥರದ್ದೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ಮಕ್ಕಳಿಗೆ. ಯಾಕಪ್ಪ ಅಂತ ಅಂದರೆ ಇಂದಿನ ಕಾಲದಲ್ಲಿ ಯಾರು ಕೂಡ ಆಸ್ಪತ್ರೆ ಇರಲಿಲ್ಲ. ಹಾಗೆಲ್ಲ ಕಂಡುಹಿಡಿದಂತಹ ಔಷಧಿ ಇವು. ಆದಷ್ಟು ಮನೆ ಮದ್ದನ್ನು ಯೂಸ್ ಮಾಡಿ.